ಯಶವಂತಪುರ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಶಿವಕುಮಾರ್ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಲಕ್ಕಣ್ಣ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಯಿತು. ಇದೇ ಸಂದರ್ಭದಲ್ಲಿ ಹೆಮ್ಮಿಗೆಪುರ ವಾರ್ಡಿನ ವಿವಿಧ ಘಟಕಗಳ ಜವಾಬ್ದಾರಿ, ಬಿಬಿಎಂಪಿ ಕಲ್ಯಾಣ ಶಾಖೆಯ ವಿವಿಧ ಸೌಲಭ್ಯಗಳ ಬಗ್ಗೆ ಚರ್ಚೆ, ಡಾ ಬಿಆರ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಹಾಗೂ ನೂತನವಾಗಿ ಜವಾಬ್ದಾರಿ ವಹಿಸಿಕೊಳ್ಳುತ್ತಿರುವ ಜಿಲ್ಲಾ ಘಟಕದ ಸದಸ್ಯರಿಗೆ ಅಭಿನಂದನೆ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಮಾಜಿ ಬಿಬಿಎಂಪಿ ಸದಸ್ಯರು ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಮುಖಂಡರು, ವಾರ್ಡ್ನ ಅಧ್ಯಕ್ಷರು ಭಾಗಿಯಾಗಿ ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಶೋಭಾ, ಎನ್ಕೆಎಸ್ ಟಿವಿ 4 ನ್ಯೂಸ್, ಬೆಂಗಳೂರು. ನಿಮಗೆ ಪೋಸ್ಟ್ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಯಾರಿಗೆಲ್ಲ ಅಭಿನಂದನೆ ತಿಳಿಸ್ತೀರಾ ಸರ್? ಮೇಡಮ್, ಯಶವಂತಪುರ ವಿಧಾನಸಭಾ ಕ್ಷೇತ್ರ ಹೆಮ್ಮಿಗೆಪುರ ವಾರ್ಡ್ ಮುಖಂಡರು, ನಾವು ಶಿವಣ್ಣವರು, ನಾವು ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ, ಶಿವಣ್ಣ ಉಪಾಧ್ಯಕ್ಷರಾಗಿದ್ದಾರೆ. ಯಶವಂತ ಕ್ಷೇತ್ರದ ಮುಖಂಡರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದು. ಆಮೇಲೆ ಒಂದು ಪಾಯಿಂಟ್ ಹೇಳಬೇಕಾದ್ರೆ, ಮಾನ್ಯ ಸಿದ್ದರಾಮಯ್ಯರವರಿಗೆ ಅಭಿನಂದನೆಗಳು, DCM ಸಾಹೇಬ್ರಿಗೂ ಅಭಿನಂದನೆಗಳು, ನಮ್ಮ ನಾಯಕರು ST ಸೋಮಶೇಖರ್ ಸಾಹೇಬ್ರಿಗೂ ಅಭಿನಂದನೆಗಳು, ಆಮೇಲೆ ಜಿಲ್ಲಾ ಅಧ್ಯಕ್ಷರು ಹನುಮಂತಯ್ಯಪ್ಪರಿಗೂ ಅವ್ರಿಗೂ ಅಭಿನಂದನೆಗಳು. ಮೇಡಮ್ ಅವರೇ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದು 15-20 ವರ್ಷ ಆಯಿತು. ಅವತ್ತಿಂದ ST ಸೋಮಶೇಖರ್ ಅವರ ನಿಷ್ಠಾವಂತ ಕಾರ್ಯಕರ್ತರಾಗಿ ಹೆಮ್ಮಿಗೆಪುರ ವಾರ್ಡಲ್ಲಿ ನಿಷ್ಠಾವಂತ ಕಾರ್ಯ ಎಲ್ಲ ಒಗ್ಗೂಡಿಸಿ ಒಗ್ಗಟ್ಟಾಗಿ ಮುಖಂಡರ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅದೇ ಮೇಡಮ್ ಅವರೇ, ನಾವು ನಾಳೆ 11 ಗಂಟೆಗೆ ನಮ್ಮ ಜಿಲ್ಲಾಧ್ಯಕ್ಷರು ಮಾಹಿತಿ ಕೊಟ್ಟಿದ್ದಾರೆ. ನಾವು ಒಂದು ಕ್ಷೇತ್ರದಿಂದ 1000 ಜನ ಕರ್ಕೊಂಬರ್ಬೇಕು, 5 ಕ್ಷೇತ್ರದಿಂದ 5000 ಜನ ಕರ್ಕೊಂಬರ್ಬೇಕು ಅಂದ್ಬಿಟ್ಟು ನಾವು ಯಶವಂತಪುರ ಕ್ಷೇತ್ರದಿಂದ 1000 ಜನ ಪ್ರತಿಭಟನೆಗೆ ಪಾಲ್ಗೊಳ್ತಿದ್ವಿ. ತಾವು ಈ ವಾರ್ಡಲ್ಲಿ ಪ್ರಬಲ ಆಕಾಂಕ್ಷಿ, ಕಳೆದ ಬಾರಿನೇ ತಮಗೆ ಅವಕಾಶ ವಂಚಿತರಾಗಿ ಈ ಬಾರಿ ಏನು ನಿರ್ಧಾರ ಮಾಡ್ಕೊತೀರಾ ಸರ್? ನೋಡಮ್ಮ ಮೇಡಮ್, ಎಲ್ಲ MLA ಏನು ಹೇಳ್ತಾರೋ ಅವ್ರ ಆಶೀರ್ವಾದದಿಂದ ಕೇಳ್ತೀವಿ. ಇವಾಗ ನಮ್ಮ ಈ ಅಭಿನಂದನಾ ಕಾರ್ಯಕ್ರಮ ಇಟ್ಟುಕೊಂಡಿರೋದು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಹನುಮಂತರಾಯಪ್ಪನವರಿಗೆ ಮತ್ತು ನಮ್ಮ ಇವರು ST ಸೋಮಶೇಖರ್ ಅವರು ಕರಿಬೇಕು ಅಂದ್ಕೊಂಡು ಕರೆದಿದ್ದು, ಬರಲಿಲ್ಲ. ಹಾಗಾಗಿ ನಮ್ಮ ಸಿದ್ದರಾಮಯ್ಯ ಅವ್ರ ಕೃಪೆ ಮತ್ತು DCM ನಮ್ಮ DK ಶಿವಕುಮಾರ್ ಅವರ ಕೃಪೆಯಿಂದ ನಮಗೆ ಈ ಒಂದು ಅವಕಾಶ ಸಿಕ್ಕಿದೆ. ಇದನ್ನು ಮುಂದಿನ ದಿನಗಳಲ್ಲಿ ನಾವು ಹೇಗೆ ಮಾಡ್ಕೊಂಡು ಹೋಗಬೇಕು ಅಂತ ಅನ್ನೋದು ನಾವಿಬ್ಬರು ಜೊತೆ ಸೇರಿ, ಇನ್ನೂ ನಮಗೆ 4 ಜನ ಇದ್ದಾರೆ, ಅವ್ರನ್ನೆಲ್ಲರನ್ನು ಒಗ್ಗೂಡಿಸ್ಕೊಂಡು ಸಂಘಟನೆ ಮಾಡಿಕೊಂಡು ಬಲಪಡಿಸ್ಕೊಂಡು ಹೋಗ್ತಾ ಇರ್ತೀವಿ.
ಇಲ್ಲ ಸರ್, ನಾವು ಐದರಲ್ಲಂತೂ ಹೋಗೋಂಥವ್ರಲ್ಲ. ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿದ್ದರೂ ಸರಿನೇ ನಾವು ಬಿ ಜೆ ಪಿಗಂತೂ ನಾವು ಕಾಲಿಡುವಂಥದ್ದು. ಬರೀ ಅವಕಾಶ ಕಳ್ಕೊಂಡಿದ್ದೀನಿ. ಇದರಲ್ಲಿ ನಮ್ಮ ಶಾಸಕರು ಅವ್ರಿಗೇನು ಮುಂದಿನ ದಿನಗಳಲ್ಲಿ ಯಾವ ಥರ ಮಾಡಿಕೊಡ್ತಾರೆ ಅಂತ ಅನ್ನೋದು ಅವ್ರ ಮೇಲೆ ಡಿಪೆಂಡ್ ಅಷ್ಟೇ. ಹಾಂ, ನಮಗೆ ಬೇರೆ ಕಡೆ ಎಲ್ಲೂ ಅಂತ ಇದರಲ್ಲ. ನಮ್ಮ ವಾಜರಳ್ಳಿ, ನಮಗೆ ತಾಲಕಟ್ಪುರ, ನಮಗೆ ಇದಿರಲ್ಲ. ಆದರೆ ಇದರಲ್ಲಿ ಮಾಡ್ತೀವಿ ನಾವು. ಸ್ಥಳೀಯವಾಗಿದ್ದರೆ ನಾವು ಕಂಟೆಸ್ಟ್ ಮಾಡ್ತೀವಿ. ಇಲ್ಲ ಅಂತಂದರೆ ಬೇರೆ ಕಡೆಗೆ ಹೋದರೆ ಇದ್ದಾರೆ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದೊಂದು ಅವಕಾಶ ಬೇಕು. ಎಲ್ರಿಗೂ ಒಂದು ಅವಕಾಶ ಕೊಡೋಣ. ಆಕಾಂಕ್ಷೆ ಹೌದು, ಮಾಡ್ತೀನಿ ಖಂಡಿತ. ಈ ಭಾಗದಲ್ಲಿ ಯಾವ ಒಂದು ವಾರ್ಡ್ ಆಯ್ಕೆ ಮಾಡ್ಕೊತೀರಾ? ಕಳೆದ ಬಾರನೇ ತಾವು ಟಿಕೆಟ್ ವಂಚಿತರಾಗಿದ್ರಿ. ಈ ಬಾರಿ ಏನು ನಿರ್ಧಾರ ಮಾಡ್ಕೊತೀರಾ? ಮೇಡಮ್ ಅವರೇ, ನಾನು ಎಮ್ಗೆಪುರ ವಾರ್ಡ್ ಬಿಟ್ಟು ಎಲ್ಲೂ ಬೇರೆ ಕಡೆ ಹೋಗ್ತಲ್ಲ. ನಾನು 15-20 ವರ್ಷದಿಂದ ನಾನು ಕೈಲ ಸಹಾಯ ಮಾಡ್ಕೊಂಡು ಎಮ್ಗೆಪುರ ವಾರ್ಡು ಯಾರೇ ಬಂದ್ರೂ 10 ರೂಪಾಯಿಗಳು 5 ರೂಪಾಯಿ ಕೊಟ್ಟು ಕೆಲಸ ಮಾಡ್ಕೊಂಡು ಏನೇ ಕಷ್ಟ ಸುಖ ಇದ್ದರೂ ನಾನು ಕೆಲಸ ಮಾಡ್ಕೊಂಡು ಎಮ್ಗೆಪುರ ವಾರ್ಡಲ್ಲಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗ BBMP ಚುನಾವಣೆ BBMP ಎಲೆಕ್ಷನ್ ಬಂದರೆ ನಾನು ಒಬ್ಬ ಆಕಾಂಕ್ಷಿ ಆಗಿದ್ದೀನಿ ಎಮ್ಗೆಪುರ ವಾರ್ಡ್ಗೆ. ಓಕೆ.